ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೋಹಾನನು ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಜಾನ್, ಚಾಪ್ಟರ್ 6, 6ನೇ ಅಧ್ಯಾಯ. ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯದ 1ರಿಂದ 29 ವಚನಗಳವರೆಗೆ ಮೊದಲನೇ ಭಾಗವಾಗಿ ವಿಭಾಗಿಸಿ ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಯೋಹಾನ 6, 1ರಿಂದ 29ರಲ್ಲಿ ನಾವು 14 ಅದ್ಭುತ ಪಾಠಗಳು, 14 ಮಿರಾಕ್ಯುಲಸ್ ಲೆಸನ್ಸ್, 14 ಅದ್ಭುತ ಪಾಠಗಳು. ಇದನ್ನು ಯೋಹಾನ 6ನೇ ಅಧ್ಯಾಯ 1ರಿಂದ 29 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗದಿಂದ ಅಧ್ಯಯನ ಮಾಡಿಕೊಳ್ಳೋಣ. ಬನ್ನಿರಿ, ದೇವರಾತ್ಮನು ಈ ಗ್ರಂಥಕರ್ತವನ್ನು ಬರೆದಾತನು ತಾನೇ ನಮ್ಮೊಂದಿಗಿದ್ದು ತನ್ನ ವಾಕ್ಯದ ವಿಷಯದಲ್ಲಿ ಸರಿಯಾದ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ನಮ್ಮನ್ನು ನಡೆಸಿ ಯೇಸು ಕರ್ತನನ್ನು ಮಹಿಮೆಪಡಿಸಿ ನಮ್ಮನ್ನು ಅಭಿಷೇಕಿಸಿ ಆಶೀರ್ವದಿಸುವಂತೆ ನಾವು ಸಿದ್ಧವಾಗಿ ನಾವು ಆತನನ್ನು ಆಹ್ವಾನಿಸೋಣ. ಬನ್ನಿರಿ, 14 ಅದ್ಭುತ ಪಾಠಗಳು, 14 ಮಿರಾಕ್ಯುಲಸ್ ಲೆಸನ್ಸ್. ಮೊದಲನೇದಾಗಿ 2ನೇ ವಚನ, ಯೋಹಾನ 6:2. ಯೇಸು ರೋಗಿಗಳಲ್ಲಿ ನಡೆಸಿದ ಸೂಚಕ ಕಾರ್ಯಗಳನ್ನು ನೋಡಿದ್ದರಿಂದ ಜನರ ದೊಡ್ಡ ಗುಂಪು ಯೇಸುವನ್ನು ಹಿಂಬಾಲಿಸಿತು. ಹೌದು, ಮೊಟ್ಟ ಮೊದಲನೇದಾಗಿ ಈ ಅದ್ಭುತ ಪಾಠಗಳಲ್ಲಿ ಮೊದಲನೇ ಪಾಠ ಏನಂತ ಹೇಳಿದರೆ, ಅದ್ಭುತಗಳನ್ನು ಅಥವಾ ಸೂಚಕ ಕಾರ್ಯಗಳನ್ನು ನೋಡಿದ್ದರಿಂದ ಹಿಂಬಾಲಿಸಿದವರು. ಹೌದು, ಕೆಲವು ಸಾರಿ ಕೆಲವರು ನಂಬಬೇಕಾದರೆ ಅವರಿಗೆ ಅದ್ಭುತಗಳನ್ನು ನೋಡಬೇಕು. ಆ ರೀತಿ ಕೆಲವರಿದ್ದಾರೆ. 12 ಶಿಷ್ಯರು, ಯೇಸು ಸ್ವಾಮಿಗಿದ್ದಂಥ ಶಿಷ್ಯರಲ್ಲಿ ತೋಮ ಹಾಗಿರುವುದಾಗಿ ನಾವು ನೋಡ್ತೇವೆ. ಉಳಿದ 10 ಶಿಷ್ಯರು ಬಂದು ತೋಮನೇ, ಕರ್ತನಾದ ಯೇಸುವನ್ನು ನಾವು ನೋಡಿದ್ದೇವೆ, ಅವರು ಪುನರುತ್ಥಾನವಾಗಿದ್ದಾರೆ ಎಂಬುದಾಗಿ ಹೇಳಿದಾಗ ತೋಮ ಹೇಳಿದ ಮಾತು ನೆನಪಿದೆಯಾ? ನಾನು ನೋಡದ ಹೊರತು ನಂಬುವುದಿಲ್ಲ. ಹೌದು, ಯೇಸು ಸ್ವಾಮಿ ಪುನರುತ್ಥಾನನಾದ ಅದ್ಭುತವನ್ನು, ಮರಣದಿಂದ ಜೀವಂತವಾದ ಅದ್ಭುತವನ್ನು ನೋಡಿದ ಮೇಲೆ ನಂಬುತ್ತೇನೆ ಎಂಬುದಾಗಿ ಕೆಲವರು ಹಾಗಿದ್ದಾರೆ. ಆದ ಕಾರಣ ಅದು ಕೂಡ ದೇವರ ರಾಜ್ಯದಲ್ಲಿ, ದೇವರ ಕಾರ್ಯದಲ್ಲಿ, ದೇವ ಜನರಲ್ಲಿ ಅಂಥವರು ಕೂಡ ಇದ್ದಾರೆ. ಆದುದರಿಂದ ಇದು ಮೊದಲನೇ ಪಾಠ ನಮಗಾಗಿರಲಿ. ನಮಗಿರುವ ಮೊದಲನೇ ಪಾಠ ಏನಂದರೆ, ಸೂಚಕ ಕಾರ್ಯಗಳು ನೋಡಿ ನಂಬಿದವರು, ನೋಡಿ ನಂಬುವುದು. ಎರಡನೇದಾಗಿ ಇನ್ನೊಂದು ವಿಷಯ ಏನಂತ ಹೇಳಿದರೆ, ಎರಡನೇ ಪಾಠ ಏನಂತ ಹೇಳಿದರೆ, ಯೇಸು ಸ್ವಾಮಿ ಫಿಲಿಪ್ಪನಿಗೆ ಹೇಳಿದಂಥ ಒಂದು ಮಾತು ಏನಂದರೆ, 5ನೇ ವಚನ, ಯೋಹಾನ 6, 5ನೇ ವಚನದಲ್ಲಿ, ಸಾವಿರಾರು ಜನರು ಬಂದಿದ್ದಾರೆ, ಯೇಸು ಸ್ವಾಮಿಯನ್ನು ಹಿಂಬಾಲಿಸ್ತಿದ್ದಾರೆ, ಅದ್ಭುತವನ್ನು ನೋಡಿದ್ದರಿಂದ ಬಂದಿದ್ದಾರೆ. ಅವರ ಕಡೆ ಯೇಸು ಸ್ವಾಮಿ ನೋಡಿ ದೊಡ್ಡ ಗುಂಪು ಬರುವಂಥದ್ದನ್ನು ಕಂಡು ಫಿಲಿಪ್ಪನಿಗೆ, ಇವರು ಊಟ ಮಾಡುವಂತೆ ನಾವು ರೊಟ್ಟಿಯನ್ನು ಎಲ್ಲಿಂದ ಕೊಂಡುಕೊಳ್ಳೋಣ?
ಎಂಬುದಾಗಿ ಕೇಳ್ತಾರೆ. ಆ ರೀತಿಯಾಗಿ ಫಿಲಿಪ್ಪನನ್ನು ಕೇಳಿದಾಗ ಫಿಲಿಪ್ಪನಿಗೆ ಒಂದು ವೇಳೆ ಶಾಕ್ ಆಗಿರಬೇಕು. ಯಾಕಂತ ಹೇಳಿದರೆ ಇಷ್ಟೊಂದು ಜನರಿಗೆ ಊಟನ ಈಗ ಅವ್ರನ್ನ ಕಳಿಸ್ಬಿಡೋಣ ಎಂಬುದಾಗಿ ಬಹುಶಃ ಫಿಲಿಪ್ಪನ ಯೋಚನೆ ಮಾಡಿದ್ರೇನೋ ಗೊತ್ತಿಲ್ಲ. ಆದರೆ ಈಗ ಅತಿಥಿ ಸತ್ಕಾರ ಈ 5,000 ಸುಮಾರು ಜನರಿಗೆ ಹೇಗೆ ಮಾಡೋದು, ಇದು ಎರಡನೇ ಒಂದು ಅದ್ಭುತ ಪಾಠವಾಗಿದೆ. ಆ ಎರಡನೇ ಪಾಠಕ್ಕೆ ನಾನು ಏನಂತ ಬಯಸ್ತೇನೆ ಅಂದರೆ ಅತಿಥಿ ಸತ್ಕಾರದ ಅದ್ಭುತ. ಮೊದಲನೇದು ನೋಡಿದ್ದರಿಂದ ನಂಬಿದ ಅದ್ಭುತ, ಅಂದರೆ ಅದ್ಭುತ ನೋಡಿದ್ದರಿಂದ ನಂಬಿದ ಅದ್ಭುತ. ಎರಡನೇದು ಅತಿಥಿ ಸತ್ಕಾರದ ಅದ್ಭುತ. ಯೋಹಾನ 6ನೇ ಅಧ್ಯಾಯ 1-29 ವಚನಗಳಲ್ಲಿ ನಾವು 14 ಅದ್ಭುತ ಪಾಠಗಳನ್ನು ಅದ್ಭುತಕ್ಕೆ ಸಂಬಂಧಪಟ್ಟ 14 ಪಾಠಗಳಂತ ಅರ್ಥ. ಮೂರನೇ ಅದ್ಭುತ ಪಾಠ ಏನಂದರೆ 6ನೇ ಅಧ್ಯಾಯ 6ನೇ ವಚನ, ಯೋಹಾನನು ಫಿಲಿಪ್ಪನನ್ನು ಪರೀಕ್ಷಿಸುವುದಕ್ಕಾಗಿ ಯೇಸು ಇದನ್ನು ಹೇಳಿದರಂತೆ. ಯೇಸ್ವಾಮಿ ಏನು ಹೇಳಿದರು, ಇಷ್ಟೊಂದು ಇವರು ಊಟ ಮಾಡುವಂತೆ ಎಲ್ಲಿ ನಾವು ರೊಟ್ಟಿಯನ್ನು ಕೊಂಡ್ಕೊಳ್ಬೇಕಂತ ಹೇಳ್ಬಿಟ್ಟು. ಅಂದರೆ ಫಿಲಿಪ್ಪನನ್ನು ಪರೀಕ್ಷಿಸುವುದಕ್ಕಾಗಿ ಅದ್ಭುತ ಪರೀಕ್ಷಿಸ್ತದೆ. ಅದ್ಭುತಕ್ಕೂ ಪರೀಕ್ಷೆಗೂ ಕೆಲವು ಸಾರಿ ಸಂಬಂಧ ಇದೆ, ಕೆಲವು ಸಾರಿ. ಆದ ಕಾರಣ ಅದ್ಭುತ ಮಾಡೋ ಮುಂಚೆ ನಮ್ಮ ಕರ್ತನು ಒಂದು ಚಿಕ್ಕ ಪರೀಕ್ಷೆಯನ್ನು ತನ್ನ ಶಿಷ್ಯನಾದ ಫಿಲಿಪ್ಪನಿಗೆ ಕೊಟ್ಟಿರುವುದರ ಬಗ್ಗೆ ನಾವು ನೋಡ್ತೇವೆ. ಇದು ಮೂರನೇ ಅದ್ಭುತ ಪಾಠ. ನಾಲ್ಕನೇದಾಗಿ ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯದ 6ನೇ ವಚನ, ಯೋಹಾನ 6:6 ಎರಡನೇ ಭಾಗ. ಅದರಲ್ಲಿ ಏನಿದೆ ಅಂದರೆ, ಯೇಸು ತಾನು ಮಾಡಲಿರುವುದು ಏನೆಂದು ಆತನಿಗೆ ತಿಳಿದಿತ್ತು. ತಾನು ಮಾಡಲಿರುವುದು ಏನೆಂದು ಯೇಸುವಿಗೆ ತಿಳಿದಿತ್ತು. ಆದರೂ ಕೂಡ ಒಂದು ಪರೀಕ್ಷೆ, ಇಷ್ಟೊಂದು ಜನರಿಗೆ ನಾವು ಎಲ್ಲಿ ಊಟಕ್ಕೆ ಕೊಂಡ್ಕೋಬೇಕು ಎಂಬುದಾಗಿ. ತಾನು ಮಾಡಲಿರುವುದು ಏನೆಂದು ಯೇಸುವಿಗೆ ತಿಳಿದಿತ್ತು. ತಿಳಿದಿದ್ದರೂ ಕೂಡ ತಾನು ಅದ್ಭುತ ಮಾಡೋದು ಆತನಿಗೆ ತಿಳಿದಿತ್ತು. ಆದರೂ ಕೂಡ ಅದ್ಭುತದ ಕುರಿತಾಗಿ ಒಂದು ಪರೀಕ್ಷೆ ಶಿಷ್ಯನಿಗೆ ನೀಡುವಂಥದ್ದು, ನಾವು ಕಲಿಯುವಂಥ ಒಂದು ಪಾಠವಾಗಿದೆ. ಆತನಿಗೆಲ್ಲ ಗೊತ್ತಿದೆ ಎಂಬುದು ಅದ್ಭುತದ 4ನೇ ಪಾಠ. 5ನೇದಾಗಿ ಶಿಷ್ಯರಲ್ಲಿ ಸಿಮೋನ್ ಪೇತ್ರನ ಸಹೋದರನ ಆಂದ್ರಿಯನು ಏನು ಮಾಡ್ತಾನೆ, ಇಲ್ಲಿ ಒಬ್ಬ ಹುಡುಗನ ಬಳಿಯಲ್ಲಿ 5 ರೊಟ್ಟಿ 2 ಮೀನುಗಳಿವೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಆ ರೀತಿಯಾಗಿ ಹೇಳಿಬಿಟ್ಟು, ಆದರೂ ಅಷ್ಟೊಂದು ಜನರಿಗೆ 5 ರೊಟ್ಟಿ 5,000 ಜನರಿಗೆ ಎಲ್ಲಿ ಸಾಕಾಗ್ತದೆ ಎಂಬುದಾಗಿ ಕೂಡ ಒಂದು ಮಾತನ್ನು ಅವನು ಹೇಳ್ತಾನೆ. ಅದಕ್ಕೆ ಆ ರೀತಿಯಾಗಿ ಹೇಳಿದ ತಕ್ಷಣ ಯೇಸು ಸ್ವಾಮಿಯವರು ಹೇಳಿದಂಥ ಮಾತನ್ನು ಕೇಳಿಸ್ಕೊಡ್ರಿ. ಯೋಹಾನ 5:10ನೇ ವಚನದಲ್ಲಿ ಯೇಸು ಜನರನ್ನು ಊಟಕ್ಕೆ ಕೂರಿಸಿರಿ. ಈ 5ನೇ ಅದ್ಭುತ ಪಾಠ ಏನಂದರೆ, ವಿಶ್ವಾಸ ಕೂತುಕೊಳ್ಳುವಿಕೆ, ಫೇತ್ ಸಿಟ್ಟಿಂಗ್, ವಿಶ್ವಾಸದ ಕೂತುಕೊಳ್ಳುವಿಕೆ, ಫೇತ್ ಸಿಟ್ಟಿಂಗ್. ಎಲ್ಲರೂ ಊಟಕ್ಕೆ ಕೂತ್ಕೊಳ್ರಿ, 5 ರೊಟ್ಟಿ ಇದೆ, ಆದರೆ 5,000 ಜನರು ಇದ್ದಾರೆ, 5,000 ಜನರಿಗಿಂತಲೂ ಹೆಚ್ಚಿದ್ದಾರೆ. ಈಗ ಎಲ್ಲರೂ ಕೂತ್ಕೊಡ್ರಿ ಅಂತ ಹೇಳಿದ ತಕ್ಷಣ, ಯೇಸ್ವಾಮಿ ಹೇಳಿದ ತಕ್ಷಣ ಎಲ್ಲರೂ ಏನು ಮಾಡಿದರು, ಯೋಹಾನ 6:10ನೇ ವಚನದಲ್ಲಿ, ಆ ಸ್ಥಳದಲ್ಲಿ ಬಹಳ ಹುಲ್ಲು ಇದ್ದುದರಿಂದ ಜನರೆಲ್ಲರೂ ಕುಳಿತುಕೊಂಡ್ರು. ಭಾಳ ಸೈಲೆಂಟಾಗಿ, ಭಾಳ ವಿಧೇಯರಾಗಿ, ಮಾತು ಕೇಳುವವರಾಗಿ, ದೊಡ್ಡವರು ಮೊದಲುಗೊಂಡು ಚಿಕ್ಕವರವರೆಗೆ ಎಲ್ಲರೂ ಕೂತ್ಕೊಂಡ್ರು. ಆದರೆ ಗಂಡಸರ ಸಂಖ್ಯೆ
ಸುಮಾರು 5,000 ಇತ್ತು. ಹೆಂಗಸರು ಮಕ್ಕಳು ಹೆಚ್ಚಿರಬೇಕು. ಸರಿ, 6ನೇ ಅದ್ಭುತದ ಒಂದು ಪಾಠವನ್ನು ನಾವು ನೋಡಲಿಕ್ಕಿದ್ದೇವೆ. ಅದೇನೆಂದರೆ, ಯೇಸು ರೊಟ್ಟಿಗಳನ್ನು ತೆಗೆದುಕೊಂಡು. ಅದ್ಭುತದ 6ನೇ ಪಾಠ ಏನಂತ ಹೇಳಿದರೆ, ಟೇಕ್ ವಾಟ್ ಈಸ್ ಅವೈಲಬಲ್. ಲಭ್ಯವಾಗಿರುವುದನ್ನು ತೆಗೆದುಕೋ ಅನ್ನುವಂಥದ್ದು 6ನೇ ಪಾಠ. ಲಭ್ಯವಾಗಿರುವಂಥದ್ದು ಅಥವಾ ಅವೈಲಬಲ್ ಆಗಿರುವಂಥದ್ದು ಅಂದರೆ ಅರ್ಥ ಏನು? ಯಾಕಂದರೆ 5 ರೊಟ್ಟಿ ಇದೆಯಾ, ಇರಲಿ. 5 ರೊಟ್ಟಿನಾ? 5 ರೊಟ್ಟಿ 5,000 ಜನರು, ಗಂಡಸರು ಮಾತ್ರ ಪ್ಲಸ್ ಹೆಂಗಸರು ಮಕ್ಕಳವರು. ಎಷ್ಟು ಇಷ್ಟಿಷ್ಟು ಕೊಟ್ಟರು ಕೂಡ ಸಾಕಾಗಲ್ಲ. ಅದೇ ರೀತಿಯಾಗಿ ಲಭ್ಯವಾಗಿರುವಂಥ, ಅಂದರೆ ಏನು ನಿಮಗಿದೆಯೋ ಅದನ್ನೇ ದೇವರ ಆಶೀರ್ವಾದ ಅದಕ್ಕೆ ಇದ್ದರೆ ಅದ್ಭುತ ಆಗುತ್ತೆ, ಪರಿಹಾರ ಆಗುತ್ತೆ, ತೃಪ್ತಿ ಆಗುತ್ತೆ, ಒದಗುವಿಕೆ ಬರುತ್ತೆ. ಆದುದರಿಂದ ನಮ್ಮ ಹತ್ರ ಇದ್ದದ್ದನ್ನು ದೇವ್ರ ಹತ್ರ ನಾವು ಕೊಡುವಂಥದ್ದು ಅದ್ಭುತದ ಪ್ರಾರಂಭ. 6ನೇ ಅಧ್ಯಾಯ 9ನೇ ವಚನದಲ್ಲಿರುವಂಥ ಆ ಹುಡುಗನ ಬಗ್ಗೆ ನನಗೆ ಯೋಚನೆ. ಯಾಕಂತ ಹೇಳಿದರೆ, ಇಲ್ಲಿ ಒಬ್ಬ ಹುಡುಗನ ಬಳಿ 5 ರೊಟ್ಟಿ, ಒಂದು ವೇಳೆ ಅವರ ಮನೆಯಿಂದ ಅವನು ತೆಗೆದುಕೊಂಡು ಬಂದಿರಬೇಕು. ಅವ್ರ ತಂದೆ ತಾಯಿಗಳು ಆ ರೊಟ್ಟಿಯನ್ನು ಕೊಟ್ಟಿರಬೇಕು, ಬುತ್ತಿಯನ್ನು ಕೊಟ್ಟಿರಬೇಕು. ಬಹುಶಃ ಅವರು ಕೂಡ ಇವನ ಜೊತೆಗೆ ಬಂದಿದ್ರೆ ಏನೋ ಗೊತ್ತಿಲ್ಲ. ಒಟ್ಟು ಇವನ ಹತ್ರ 5 ರೊಟ್ಟಿ ಇತ್ತು, ಆ ಬುತ್ತಿ ಇತ್ತು. ಬಹುಶಃ ತಂದೆ ತಾಯಿಗಳು ಬಂದಿದ್ದರೆ ಅವರು ಅದನ್ನು ಊಟ ಮಾಡಿಬಿಟ್ಟಿದ್ರೇನೋ, ಇವನು ಭದ್ರವಾಗಿಟ್ಕೊಂಡಿದ್ದ ಅಥವಾ ಏಕಾಂತವಾಗಿ ಬಂದನೇನೋ. ಒಟ್ಟು ಅವನ ಹತ್ರ ಇದ್ದಿದ್ದನ್ನೆಲ್ಲ ಅವನು ಕೊಡುವಾಗ ಅದ್ಭುತ ಆಯ್ತು. ತನಗಿದ್ದದ್ದೆಲ್ಲವನ್ನು ಕೊಡುವಾಗ ಇತರರಿಗೆ ಅದ್ಭುತ ಆಯಿತು. ಸರಿ, ಯೇಸು ಸ್ವಾಮಿ ಕೊಟ್ಟದ್ದನ್ನು ತೆಗೆದುಕೊಂಡು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿ, ಯೋಹಾನ 6:11 ಅದರಲ್ಲಿ ಓದುವಾಗ ಅದ್ಭುತ ಪಾಠಗಳ 14 ಮಿರಾಕ್ಯುಲಸ್ ಲೆಸನ್ಸ್. 7ನೇ ಅದ್ಭುತ ಪಾಠ ಏನಂತೇಳಿದರೆ, ಗಿವ್ ಥ್ಯಾಂಕ್ಸ್, ಕೃತಜ್ಞತೆಯನ್ನು ಸಲ್ಲಿಸು. 14 ಅದ್ಭುತ ಪಾಠಗಳಲ್ಲಿ 7 ಪಾಠಗಳು ಮುಗಿದಿವೆ. ಇನ್ನೂ ಕೂಡ 7 ಪಾಠಗಳು ಇವೆ. ಒಂದೊಂದಾಗಿ ಅದನ್ನು ನಾವು ನೋಡಬೇಕಾಗ್ತದೆ. ಕರ್ತನು ಕೃತಜ್ಞತೆಯನ್ನು ಸಲ್ಲಿಸಿದನಂತೆ. ಕೃತಜ್ಞತೆಯ ಶಕ್ತಿ ಎಷ್ಟೊಂದಿದೆ ನೋಡ್ರಿ. ಇನ್ನೊಂದು ಸರಿ ಹೇಳ್ತೀನಿ, ಕೃತಜ್ಞತೆಯ ಶಕ್ತಿ ಅಪಾರವಾದದ್ದು. ಕರ್ತನೇ, ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನನ್ನ ಸಾಲದ ವಿಷಯದಲ್ಲಿ, ನನ್ನ ಮನೆಯ ವಿಷಯದಲ್ಲಿ, ಅಥವಾ ಅವಶ್ಯಕತೆ, ಕೊರತೆ, ಕೃತಜ್ಞತೆ ಸಲ್ಲಿಸಬೇಕು. ಅನಂತರ ಅವರೆಲ್ಲರೂ 5,000ಕ್ಕಿಂತಲೂ ಹೆಚ್ಚು ಜನರು ಊಟ ಮಾಡಿದರು, ತೃಪ್ತಿಯಾದರು. ಆಮೇಲೆ ಯೇಸುಸ್ವಾಮಿ ಒಂದು ಮಾತು ಹೇಳ್ತಾರೆ, ಅದು ಕೂಡ ಅದ್ಭುತದ 8ನೇ ಪಾಠ. ಅದೇನಂತ ಹೇಳಿದರೆ, ಏನೂ ನಷ್ಟವಾಗದಂತೆ ಮಿಕ್ಕಿದ ರೊಟ್ಟಿ ತುಂಡುಗಳನ್ನು ಕೂಡಿಸುವಂಥದ್ದು. ಗ್ಯಾದರಿಂಗ್ ದ ಫ್ರ್ಯಾಗ್ಮೆಂಟ್ಸ್. ಹೌದು, ವೇಸ್ಟ್ ಮಾಡಬಾರ್ದು. ಯಾಕೆ ಎಂಬ ಪ್ರಶ್ನೆಗೆ ಒಂದೇ ಉತ್ತರ, ಅದರ ಬೆಲೆ ಎಷ್ಟಿದೆ ಅದು ಪ್ರಾಮುಖ್ಯ ಅಲ್ಲ, ಯಾರು ಕೊಟ್ಟಿದ್ರು, ಯಾರು ಕೊಟ್ಟದ್ದು ಎಂಬುದು ಪ್ರಾಮುಖ್ಯ. ತಂದೆ ಕೊಟ್ಟಿದ್ದಲ್ಲ, ಹಾಗಾದರೆ ಅದನ್ನು ವೇಸ್ಟ್ ಮಾಡಬಾರ್ದು. 9ನೇದಾಗಿ, ಅಂದ ಹಾಗೆ
ಯೋಹಾನ 6:1-29 ಅದ್ಭುತದ 14 ಪಾಠಗಳಲ್ಲಿ 9ನೇ ಪಾಠಕ್ಕೆ ನಾವು ಬಂದಿದ್ದೇವೆ. ಅದೇನಂತ ಹೇಳಿದರೆ, ಯೇಸು ಸ್ವಾಮಿ ಈ ರೀತಿಯಾಗಿ ಅದ್ಭುತ ಮಾಡಿದಾಗ ಏನಾಗ್ತದೆ, ಜನರು ಆತನನ್ನು ಪ್ರವಾದಿ ಅಂತ ತಿಳ್ಕೊಂಡು ಅರಸನಾಗಿ ಮಾಡಬೇಕಂತ ಯೋಚನೆ ಮಾಡ್ತಿದ್ದಾರೆ. ಹೌದು, ಅರಸನಾಗಿ ಮಾಡಬೇಕಂತ ಆತನನ್ನು ಹಿಡಿಬೇಕಂತಿದ್ರು. ನೋಡ್ರಿ, ಅಲ್ಲಿ ರಿಸ್ಕ್ ಇದೆ. ಆದರೂ ಕೂಡ ಯೇಸು ಸ್ವಾಮಿ ಇದನ್ನು ತಿಳಿದು ಪ್ರತ್ಯೇಕವಾಗಿ ಯೇಸು ಸ್ವಾಮಿ ಪುನಃ ಬೆಟ್ಟಕ್ಕೆ ಹೋಗ್ತಾರೆ. ಇದು ಕೂಡ ಅದ್ಭುತದಿಂದ ಕಲಿಯುವ 9ನೇ ಪಾಠ. 10ನೇದಾಗಿ, ಯೇಸು ಸ್ವಾಮಿ ಆ ರೀತಿಯಾಗಿ ಪ್ರತ್ಯೇಕವಾಗಿ ಹೋಗ್ಬಿಟ್ರು, ಬಹುಶಃ ಪ್ರಾರ್ಥನೆ ಮಾಡಿಬಿಟ್ಟು ಆನಂತರ ಬರುವಾಗ ಸಮುದ್ರದ ಮೇಲೆ ನಡ್ಕೊಂಡು ಬರುವಂಥದ್ದು. ಯೋಹಾನ 6:19 ನಾವು ನೋಡುವಾಗ ಅದ್ಭುತದ 10ನೇ ಪಾಠ ಸಮುದ್ರದ ಮೇಲೆ ನಡೆಯುವುದು. ಅಂದರೆ ಅಸಾಧಾರಣವಾದದ್ದು, ಆದರೂ ಕೂಡ ಅದು ವೈಜ್ಞಾನಿಕವಾಗಿ ಸಾಧ್ಯವಿಲ್ಲ. ಅದಕ್ಕೆ ಹೊರತಾದದ್ದೇ ಅದ್ಭುತ. ಮಿರಕಲ್ ಈಸ್ ಬಿಯಾಂಡ್ ಸೈನ್ಸ್, ವಿಜ್ಞಾನಕ್ಕೆ ಆಚೆ ಇರುವಂಥದ್ದು. ಆನಂತರ ಯೇಸುಸ್ವಾಮಿ 6ನೇ ಅಧ್ಯಾಯ 27ನೇ ವಚನದಲ್ಲಿ ನಿತ್ಯವಾಗಿ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ ಎಂಬುದಾಗಿ ಹೇಳ್ತಾರೆ. ಹೌದು, ನಶಿಸಿ ಹೋಗುವಂಥ ಆಹಾರಕ್ಕೆ ಒಂದು ಅದ್ಭುತ ಆಯಿತು. ಈಗ ನಿತ್ಯವಾಗಿರುವಂಥ ಆಹಾರಕ್ಕೆ ಮತ್ತೊಂದು ಅದ್ಭುತ, ದೇವರ ಸಹಾಯ ಬೇಕು. 12ನೇದಾಗಿ ಯೇಸು ಸ್ವಾಮಿ ಅದೇ 27ನೇ ವಚನದಲ್ಲಿ ನಿತ್ಯ ಜೀವಕ್ಕೆ ಉಳಿಯುವ ಆಹಾರಕ್ಕಾಗಿ ದುಡಿಯಿರಿ, ಅದನ್ನು ಮನುಷ್ಯಪುತ್ರನಾದ ನಾನು ನಿಮಗೆ ಕೊಡುವೆನು. ಯೇಸು ಸ್ವಾಮಿ ಕೊಡ್ತಾರೆ. ಅದು 12ನೇ ಅದ್ಭುತ. 13ನೇ ಅದ್ಭುತದ ಒಂದು ಪಾಠ ಏನಂತ ಹೇಳಿದರೆ, ನಾವು ದೇವರಿಗಾಗಿ ದೇವರ ಕಾರ್ಯವನ್ನು ಮಾಡಬೇಕಾದ್ರೆ ಏನು ಮಾಡಬೇಕಂತ ಹೇಳ್ಬಿಟ್ಟು ಒಂದು ಒಳ್ಳೆಯ ಪ್ರಶ್ನೆ ಕೇಳ್ತಾರೆ. ದೇವರ ಕೆಲಸವನ್ನು ಮಾಡುವ ಅದ್ಭುತ. 28ನೇ ವಚನ 6. ಅದಕ್ಕೆ ಒಳ್ಳೆಯ ಉತ್ತರ ಒಂದು ಸಿಗ್ತದೆ. ಅದೇನಂತ ಹೇಳಿದರೆ 29ನೇ ವಚನ ಯೋಹಾನ 6ರಲ್ಲಿ, ನಂಬುವುದೇ, ದೇವರು ಕಳಿಸಿದ ಆತನ ನಂಬುವುದೇ ಆ ದೇವರು ಮೆಚ್ಚುವ ಕಾರ್ಯ. ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ, ಹೌದು, 1ರಿಂದ ನಮಗೆ 29 ವಚನಗಳವರೆಗೆ ಇರುವಂಥ ವಾಕ್ಯ ಭಾಗವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.